ಒಂದು ಕಡೆಗೆ ಭಕ್ತಿಯಾದರೆ, ಇನ್ನೊಂದು ಕಡೆಗೆ ಜ್ಞಾನವಾದರೆ, ಮತ್ತೊಂದು ಕಡೆಗೆ ಸ್ವಂತ ಜೀವನದಲ್ಲಿ ನಮ್ಮೆಲ್ಲರಿಗೆ ಉಪದೇಶ ಮಾಡುವುದಕ್ಕೂ ಸರಿ. ಅಂಥ ಉತ್ತಮವಾದ ಮಟ್ಟದಲ್ಲಿ ವೈರಾಗ್ಯ, ನಾನಾ ವಿಧವಾದ ಮಟ್ಟದಲ್ಲಿ ವೈರಾಗ್ಯವಿದೆ. ಅದೇ ರೀತಿ ಸಾಧನೆ ಅರ್ಥಾತ್ ಭಗವಂತನ ಧ್ಯಾನ, ನಿರಂತರವಾಗಿ ಜಪಾದಿ ಸಾಧನೆಗಳನ್ನು ಮಾಡುವುದು, ಪಾರಾಯಣವನ್ನು ಮಾಡುವುದು, ಎಲ್ಲಕ್ಕೆ ಮೇಲಾಗಿರುವಂಥದ್ದು ಬಹಳ ವಿಚಿತ್ರವಾಗಿರುವುದು. ಅವರನ್ನು ಎಷ್ಟೇ ಬೈರಿ, ಯಾರೇ ಎಷ್ಟೇ ಬೈಲಿ, ಎಷ್ಟೇ ಅನ್ನಲಿ, ಅವರಿಗೆ ಸಮಾಧಾನವಾಗುವುದಕ್ಕೆ ಅನ್ನಲಿ ಅಂತ ಹೇಳ್ತಾರೆ ಹೊರತು ನಮ್ಮನ್ನು ಅನ್ಬೇಡಿ ಅಂತ ಎಂದೆಂದಿಗೆ ಅನ್ನುವುದಿಲ್ಲ. ಆ ಮಾತುಗಳಿಂದ ಕ್ಷುಬ್ಧರಾಗುವುದಿಲ್ಲ. ತಮ್ಮ ಸಾಧನೆಯಲ್ಲಿ ಒಂದು ಕ್ಷಣ ನ್ಯೂನತೆಯನ್ನು ಮಾಡಿಕೊಳ್ಳುವುದಿಲ್ಲ, ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವುದಿಲ್ಲ, ಶಾಂತ ಚಿತ್ತರಾಗಿರ್ತಾರೆ. ಪರಮಾತ್ಮನಿಗೆ ತಮ್ಮನ್ನು ತಾವು ಪರಿಪೂರ್ಣವಾಗಿ ಸಮರ್ಪಿಸಿ ಅದ್ಭುತವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡುವಂತಹ ಒಂದು ಚೇತನ, ಮಹಾಚೇತನ